ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಚೂಡಿದಾರ ಪ್ಯಾಂಟು ಕಟ್ ಮಾಡೋದನ್ನು ಸುಲಭವಾಗಿ ಈ ವಿಡಿಯೋನಲ್ಲಿ ನೀವು ನೋಡಿಕೊಂಡು ಕಲಿಬೋದು. ಫಸ್ಟು ಬಟ್ಟೆನ ಉಲ್ಟಾ ಸೀದಾ ನೋಡಿಕೊಂಡು ಉಲ್ಟಾ ಫೋಲ್ಡಿಂಗ್ನಲ್ಲೇ ಮಾರ್ಕ್ ಮಾಡ್ಕೋಬೇಕು. 2 ಫೋಲ್ಡ್ ಮಾಡಿಕೊಂಡು ಈ ತೊಡೆ 27 ಇಂಚ್ ಇದೆ. 27 ಇಂಚ್ ಅಂದರೆ ಒಂದು 3 ಇಂಚ್ ಜಾಸ್ತಿ ಬಿಟ್ಟು 30ಗೆ ಇನ್ನೊಂದು ಫೋಲ್ಡು, ಡಬಲ್ ಫೋಲ್ಡು, ಟೋಟಲು 4 ಫೋಲ್ಡ್ ಆಗಿದೆ. 4 ಫೋಲ್ಡ್ ಮಾಡಿಕೊಂಡು ಮೇಲ್ಗಡೆ ಒಂದು ಲೈನ್ ಎಳ್ಕೋಬೇಕು. ಅದ್ರ ಕೆಳಗಡೆ ಒಂದು 2 ಇಂಚ್ಗೊಂದು ಎಲಾಸ್ಟಿಕ್ಗೆ ಒಂದು 2 ಇಂಚು ಫೋಲ್ಡಿಂಗ್ಗೆ ಒಂದು ಲೈನ್ ಮಾಡ್ಕೋಬೇಕು. ಇನ್ನು ಲೆಂತ್ ಎಷ್ಟಿದೆ ಅಂತ ನೋಡ್ಕೋಬೇಕು. ನಾನು ಪ್ಯಾಂಟು ಮೆಜರ್ಮೆಂಟು ಅಲ್ಲಿ ನೋಡಿಕೊಂಡು ಕಟ್ ಮಾಡ್ತಾಯಿದ್ದೀನಿ. ಲೆಂತ್ 37 ಇಂಚ್ ಇದೆ. 37 ಇಂಚ್ಗೆ 2 ಇಂಚ್ ಎಲಾಸ್ಟಿಕ್ ಫೋಲ್ಡ್ ಬಿಟ್ಕೊಂಡು 37 ಇಂಚ್ಗೊಂದು ಮಾರ್ಕ್ ಹಾಕೋಬೇಕು. ಇನ್ನು 2 ಇಂಚು ಬಾಟಮ್ ಫೋಲ್ಡ್ಗೊಂದು ಮಾರ್ಕ್ ಹಾಕೋಬೇಕು. ಸ್ಟ್ರೈಟ್ ಲೈನ್ ಹೇಳ್ಕೋಬೇಕದು. ಇನ್ನು ಇದು ಲೆಂತು 14 ಇಂಚ್ ಇದೆ. 14ಗೆ 13.5 ಇಂಚು ಒಂದು ಮಾರ್ಕ್ ಹಾಕೋಬೇಕು. ಇನ್ನು ತೊಡೆ 27 ಇಂಚ್ ಇದೆ. 27 ಇಂಚ್ ಆಫ್ ಮಾಡ್ದ ಅಂದರೆ ಡಿವೈಡ್ ಮಾಡ್ದ ಅಂದರೆ 13.5 ಇಂಚ್ ಬರುತ್ತೆ. 13.5 ಇಂಚು ಒಂದು ಮಾರ್ಕ್ ಹಾಕೋಬೇಕು. ಬಾಟಮ್ 13 ಇದೆ. 6.5 ಇಂಚ್ಗೊಂದು ಮಾರ್ಕ್ ಹಾಕೋಬೇಕು. ಸ್ಟ್ರೈಟಾಗಿ ಲೈನ್ ಹೇಳ್ಕೊಂಡು ವೇಸ್ಟ್ 38 ಇಂಚ್ ಇದೆ. ಡಿವೈಡೆಡ್ ಬೈ 4 ಮಾಡ್ದ ಅಂದರೆ 9.5 ಇಂಚ್ ಬರುತ್ತೆ. 9.5ಗೆ ಒಂದು 3 ಇಂಚು ಸೇರಿಸಿ ಒಂದು ಮಾರ್ಕ್ ಹಾಕೋಬೇಕು. ಲೂಸ್ ಬರುತ್ತೆ. ಇದು ಲೂಸೇ ಇದು. ಇನ್ನೊಂದು ಸ್ವಲ್ಪ ಟೈಟ್ ಬೇಕಂದರೆ 2 ಇಂಚ್ ಇಟ್ಕೋಬೋದು. 3 ಇಂಚ್ ಎಕ್ಸ್ಟ್ರಾ ನಾನು ಕೊಟ್ಟಿದ್ದೀನಿ. ಬಟ್ಟೆ ಫ್ರೀಯಾಗಿರುತ್ತೆ. ಇನ್ನು ಮತ್ತೆ ಮೇಲ್ಗಡೆಯಿಂದ ಬಾಟಮ್ ತನಕನೂ ಕ್ರಾಸಾಗಿ ಲೈನ್ ಹೇಳ್ಕೋಬೇಕು ಟೇಪಿಂದಾನೆ. ಬಾಟಮಿಂದ ಕಟ್ ಮಾಡಿಕೊಂಡು ಒಂದು 2 ಇಂಚು ಎಕ್ಸ್ಟ್ರಾ ಬಿಡ್ಕೋಬೇಕು. ಬಟ್ಟೆ ಲೂಸು ಟೈಟ್ ಮಾಡ್ಕೋಬೋದು. ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಆಲ್ ಕೊಡಿ. ನಾನು ಅಪ್ಲೋಡ್ ಮಾಡೋ ಹೊಸ ವೀಡಿಯೋಸು ನಿಮ್ಮ ಮೊಬೈಲ್ ನೋಟಿಫಿಕೇಷನ್ ಬರುತ್ತೆ. ಇನ್ನು ನೆಕ್ಸ್ಟ್ ಇದು ಸ್ಟಿಚ್ ಮಾಡಿರೋದನ್ನು ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.